ಪ್ರಾಚೀನ ಭಾರತದ ಪವಿತ್ರ ಅರಣ್ಯ ಪ್ರದೇಶದಲ್ಲಿ ಋಷಿ ವಸಿಷ್ಠರು ಒಂದು ಆಶ್ರಮವನ್ನು ಹೊಂದಿದ್ದರು. ದಟ್ಟವಾದ ಮರಗಳು, ನದಿಗಳು ಮತ್ತು ಸೌಮ್ಯವಾದ ಗಾಳಿಯಿಂದ ಸುತ್ತುವರೆದಿರುವ ಈ ಸ್ಥಳವು ಜ್ಞಾನ, ತಪಸ್ಸು ಮತ್ತು ಧ್ಯಾನದ ಕೇಂದ್ರವಾಗಿತ್ತು. ವೇದಗಳು, ಆಯುರ್ವೇದ, ಜ್ಯೋತಿಷ್ಯ, ಸಮರ ಕಲೆಗಳು, ಯೋಗ ಮತ್ತು ಆತ್ಮಸಾಕ್ಷಾತ್ಕಾರವನ್ನು ಕಲಿಯಲು ದೂರ ದೂರದಿಂದ ಶಿಷ್ಯರು ಅಲ್ಲಿಗೆ ಬರುತ್ತಿದ್ದರು. ಆರ್ಯಕ ಎಂಬ ಹುಡುಗನಿದ್ದನು. ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವನು. ಆದರೆ ಅವನು ದೈಹಿಕವಾಗಿ ದುರ್ಬಲ ಮತ್ತು ಸ್ವಲ್ಪ ನಿಧಾನ ಬುದ್ಧಿವಂತನಾಗಿದ್ದನು. ಇತರ ಶಿಷ್ಯರು ಒಮ್ಮೆ ಕೇಳಿದ ನಂತರ ಮಂತ್ರವನ್ನು ಕಂಠಪಾಠ ಮಾಡಬಹುದಾದರೂ ಆರ್ಯಕನು ಅದೇ ಮಂತ್ರವನ್ನು ಕಂಠಪಾಠ ಮಾಡಲು ದಿನಗಳನ್ನು ತೆಗೆದುಕೊಳ್ಳುತ್ತಿದ್ದನು. ಅವನು ಪದೇ ಪದೇ ತಪ್ಪುಗಳನ್ನು ಮಾಡುತ್ತಿದ್ದನು, ಎಡವಿ ಬೀಳುತ್ತಿದ್ದನು ಮತ್ತು ಕೆಲವೊಮ್ಮೆ ಅಳುತ್ತಿದ್ದನು. ಆಶ್ರಮದಲ್ಲಿರುವ ಇತರ ಶಿಷ್ಯರು ಅವನನ್ನು ಅಪಹಾಸ್ಯ ಮಾಡುತ್ತಾ, ನೀನು ಇಲ್ಲಿ ಏನು ಮಾಡುತ್ತಿದ್ದಿ? ಕಾಡಿಗೆ ಹೋಗಿ ಮರ ಕಡಿಯುತ್ತೀಯಾ ಎಂದು ಕೇಳುತ್ತಿದ್ದರು. ಆದರೆ ಋಷಿ ವಸಿಷ್ಠರು ಅವನ ಕಣ್ಣುಗಳಲ್ಲಿ ವಿಶಿಷ್ಟವಾದ ಏನನ್ನೋ ನೋಡಿದರು. ಕುತೂಹಲ, ತಾಳ್ಮೆ ಮತ್ತು ಮುಖ್ಯವಾಗಿ ಅಭ್ಯಾಸದ ಉತ್ಸಾಹ. ಒಂದು ದಿನ ಆಶ್ರಮದಲ್ಲಿ ಒಂದು ಪರೀಕ್ಷೆ ನಡೆಯಿತು. ಎಲ್ಲ ಶಿಷ್ಯರು ವೇದ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸಬೇಕಾಗಿತ್ತು. ಸರಿಯಾಗಿ ಪ್ರದರ್ಶನ ನೀಡಿದವರಿಗೆ ಯಜ್ಞದಲ್ಲಿ ಮುಖ್ಯ ಯಜ್ಞವನ್ನು ಅರ್ಪಿಸಲು ಅವಕಾಶ ನೀಡಲಾಗುವುದು. ಎಲ್ಲ ಶಿಷ್ಯರು ಅಸಾಧಾರಣವಾಗಿ ಉತ್ತಮವಾಗಿ ಪ್ರದರ್ಶನ ನೀಡಲು ಪ್ರಾರಂಭಿಸಿದರು. ಆರ್ಯನ ಸರದಿ ಬಂದಾಗ ಅವನು ನಡುಗುತ್ತಿದ್ದನು. ಅವನ ಕೈಕಾಲುಗಳು ತಣ್ಣಗಾಗಿದ್ದವು. ಅವನು ಪಠಣವನ್ನು ಪ್ರಾರಂಭಿಸಿದ ತಕ್ಷಣ ಅವನು ಎಡವಲು ಪ್ರಾರಂಭಿಸಿದನು. ಅವನ ಮಾತುಗಳು ಗೊಂದಲಮಯವಾದವು. ಅವನ ಉಚ್ಚಾರಣೆ ವಿರೂಪಗೊಂಡಿತು. ಪ್ರೇಕ್ಷಕರ ಮೇಲೆ ಮೌನ ಆವರಿಸಿತು. ಕೆಲವರು ನಕ್ಕರು, ಇತರರು ದೂರ ಸರಿದರು. ಋಷಿ ವಸಿಷ್ಠರು ಅವನನ್ನು ತಡೆದು ಶಾಂತ ಧ್ವನಿಯಲ್ಲಿ, ಮಗನೇ, ಅಭ್ಯಾಸವೇ ಜ್ಞಾನದ ಕೀಲಿಕೈ ಎಂದು ಹೇಳಿದರು. ನಿನ್ನ ಅಭ್ಯಾಸ ನಿಜವಾಗಿದ್ದರೆ ಒಂದು ದಿನ ನೀನು ಎಲ್ಲರನ್ನೂ ಮೀರಿಸುತ್ತೀಯ. ಆ ದಿನ ಆರ್ಯಕನು, ಈಗ ನಾನು ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎಚ್ಚರಗೊಂಡು ನನ್ನ ದೇಹವು ದಣಿಯುವವರೆಗೆ ಅಭ್ಯಾಸ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಅವನು ತನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಶ್ಲೋಕವನ್ನು ಬರೆದನು. ನಿತ್ಯಂ ಪಠೇಥ ಸದಾ ವೇದನ ಅಭ್ಯಾಸ ಹಿ ಸಿದ್ಧಯ ನ ಬುದ್ಧಿ ನ ವಾಕ್ ಚಾಪಿ ಅಭ್ಯಾಸಂ ವಿನಾ ಚರೇತ್. ವೇದಗಳನ್ನು ಪ್ರತಿದಿನ ಅಭ್ಯಾಸ ಮಾಡುವವನು ಮಾತ್ರ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ. ಅಭ್ಯಾಸವಿಲ್ಲದೆ ಬುದ್ಧಿವಂತಿಕೆ ಮತ್ತು ಮಾತು ಕೂಡ ಏನೂ ಅಲ್ಲ. ಈಗ ಆರ್ಯಕನ ಜೀವನ ಬದಲಾಗಿತ್ತು. ಅವನು ಬೆಳಿಗ್ಗೆ ಬ್ರಹ್ಮಮುಹೂರ್ತದಲ್ಲಿ ಎಚ್ಚರಗೊಂಡು ಗಂಗಾ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದನು ಮತ್ತು ನಂತರ ಮಂತ್ರಗಳನ್ನು ಪಠಿಸುತ್ತಿದ್ದನು. ಅವನು ಹಿಂದಿನ ದಿನ ಮರೆತಿದ್ದ ಅದೇ ಮಂತ್ರವನ್ನು ಅಭ್ಯಾಸ ಮಾಡುತ್ತಿದ್ದನು. ಅವನು ಧ್ಯಾನದಲ್ಲಿ ಕುಳಿತು ಮಂತ್ರಗಳಲ್ಲಿ ಮುಳುಗುತ್ತಿದ್ದನು. ಅವನು ಕಡಿಮೆ ತಿನ್ನುತ್ತಿದ್ದನು, ಹೆಚ್ಚು ಅಭ್ಯಾಸ ಮಾಡುತ್ತಿದ್ದನು. ಒಂದು ದಿನ ಅವನು ನದಿಯ ದಡದಲ್ಲಿ ಅಭ್ಯಾಸ ಮಾಡುತ್ತಿದ್ದಾಗ ಒಂದು ಬಂಡೆಯ ಮೇಲೆ ತೆಳುವಾದ ನೀರಿನ ಹೊಂಡವನ್ನು ರೂಪಿಸಿರುವುದನ್ನು ಅವನು ಗಮನಿಸಿದನು. ಅವನು ಆಲೋಚನೆಯಲ್ಲಿ ಕಳೆದು ಹೋದನು. ಆಗ ಹತ್ತಿರದಲ್ಲಿದ್ದ ವೃದ್ಧೆಯೊಬ್ಬರು, ಮಗನೇ, ಈ ನೀರಿನ ಹರಿವು ಬೀಳುತ್ತಲೇ ಇರುವುದರಿಂದ ಅದಕ್ಕೆ ಶಕ್ತಿ ಇದೆ. ಇದನ್ನು ಅಭ್ಯಾಸ ಎಂದು ಕರೆಯಲಾಗುತ್ತದೆ. ಅಭ್ಯಾಸವು ಕಲ್ಲನ್ನು ಸಹ ಕರಗಿಸುತ್ತದೆ. ಆ ದಿನ ಆರ್ಯ ಜೀವನದ ಶ್ರೇಷ್ಠ ಮಂತ್ರವನ್ನು ಕಲಿತನು, ಸ್ಥಿರತೆಯೇ ಶಕ್ತಿ. ಈಗ ಅವನು ಇನ್ನಷ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಲು ಪ್ರಾರಂಭಿಸಿದನು. ಕ್ರಮೇಣ ಅವನ ಮಾತು ಸ್ಪಷ್ಟವಾಯಿತು, ಅವನ ನೆನಪು ತೀಕ್ಷ್ಣವಾಯಿತು ಮತ್ತು ಅವನ ಮನಸ್ಸು ಶಾಂತವಾಯಿತು. ಅವನ ಕಣ್ಣುಗಳು ಈಗ ಆತ್ಮವಿಶ್ವಾಸವನ್ನು ಹೊಂದಿದ್ದವು. 1 ವರ್ಷದ ನಂತರ ವಸಿಷ್ಠರು ಮತ್ತೊಂದು ಪರೀಕ್ಷೆಯನ್ನು ಘೋಷಿಸಿದರು. ಈ ಬಾರಿ ಪರೀಕ್ಷೆಯು ಹೆಚ್ಚು ಕಷ್ಟಕರವಾಗಿತ್ತು. 3 ವೇದಗಳ ಮುಖ್ಯ ಸ್ತೋತ್ರಗಳನ್ನು ದೋಷವಿಲ್ಲದೆ ಪಠಿಸುವುದು ಮತ್ತು ಅರ್ಥಗಳನ್ನು ಸಂಪೂರ್ಣವಾಗಿ ವಿವರಿಸುವುದು. ಪ್ರತಿಯೊಬ್ಬ ಶಿಷ್ಯನು ತನ್ನ ಜ್ಞಾನವನ್ನು ಪ್ರದರ್ಶಿಸಲು ಪ್ರಾರಂಭಿಸಿದನು. ಆರ್ಯನ ಸರದಿ ಬಂದಾಗ ಸಭೆಯು ಮೌನವಾಯಿತು. ಎಲ್ಲರ ಕಣ್ಣುಗಳು ಅವನ ಮೇಲೆ ಇದ್ದವು. ಆರ್ಯಕನು ಕಣ್ಣು ಮುಚ್ಚಿ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದನು. ಅವನ ಧ್ವನಿಯು ಶುದ್ಧ, ಲಯಬದ್ಧ ಮತ್ತು ತೀಕ್ಷ್ಣವಾದ ಧ್ವನಿಯಿಂದ ಪ್ರತಿಧ್ವನಿಸಿತು, ಅನುಭವಿ ಆರ್ಷಿಯಿಂದ ಮಾತನಾಡುತ್ತಿದ್ದಂತೆ. ಅವನು ಮಂತ್ರಗಳನ್ನು ಪಠಿಸುವುದಲ್ಲದೆ ಅವುಗಳ ಅರ್ಥವನ್ನು ಸ್ಪಷ್ಟವಾಗಿ ವಿವರಿಸಿದನು. ಆರ್ಷಿ ವಸಿಷ್ಠರ ಕಣ್ಣುಗಳು ಬೆಳಗಿದವು. ಅವನು ಹೇಳಿದನು, ಆರ್ಷಿ, ನೀನು ಇನ್ನು ಮುಂದೆ ಮಗುವಲ್ಲ, ನೀನು ಆರ್ಷಿ.
ಅಭ್ಯಾಸದಿಂದ ಹುಟ್ಟಿದವನು. ಅಭ್ಯಾಸವು ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತದೆ, ಆತ್ಮವನ್ನು ಜಾಗೃತಗೊಳಿಸುತ್ತದೆ ಮತ್ತು ಜೀವನವನ್ನು ಅರ್ಥಪೂರ್ಣಗೊಳಿಸುತ್ತದೆ ಎಂದು ನೀನು ಸಾಬೀತುಪಡಿಸಿದ್ದೀಯ. ಈಗ ಎಲ್ಲರೂ ಆರ್ಯಕನನ್ನು ಗೌರವದಿಂದ ನೋಡಿಸಿಕೊಂಡರು. ಅವನು ಹೊಸ ಶಿಷ್ಯರಿಗೆ ಕಲಿಸಲು ತನ್ನ ಸಮಯವನ್ನು ವಿನಿಯೋಗಿಸಲು ಪ್ರಾರಂಭಿಸಿದನು. ಅಧ್ಯಯನ ಮಾಡಲು ಹೆಣಗಾಡುವವರಿಗೆ ಅವನು ವಿಶೇಷ ಅಭ್ಯಾಸ ವಿಧಾನಗಳನ್ನು ರೂಪಿಸಿದನು. ಆಶ್ರಮದ ಬಳಿ ಅವರು ಒಂದು ಹೊಸ ಗುರುಕುಲವನ್ನು ಸ್ಥಾಪಿಸಿದರು. ಅಲ್ಲಿ ಯಾರೂ ಬುದ್ಧಿವಂತರಾಗಲು ಸಾಧ್ಯವಿಲ್ಲ, ಶ್ರದ್ಧೆಯುಳ್ಳೆಯವರು ಮಾತ್ರ ಯಶಸ್ವಿಯಾಗುತ್ತಾರೆ ಎಂಬ ನಿಯಮವಿತ್ತು. ಒಂದು ದಿನ ರಾಜ ಜನಕ ಆರ್ಯನನ್ನು ಕರೆದು, ಗುರುದೇವ, ಎಲ್ಲರೂ ಶ್ರದ್ಧೆಯುಳ್ಳವರಾಗಲು ಅನುವು ಮಾಡಿಕೊಡುವ ರಾಜ್ಯಕ್ಕಾಗಿ ನಾವು ಹೇಗೆ ಒಂದು ನೀತಿಯನ್ನು ರೂಪಿಸಬಹುದು? ಆರ್ಯ ಉತ್ತರಿಸಿದ, ರಾಜ, ರಾಜ್ಯವು ಒಂದೇ ಆಗಿರುತ್ತದೆ. ಮಕ್ಕಳಿಗೆ ಬಾಲ್ಯದಲ್ಲಿಯೇ ಅಭ್ಯಾಸದ ಮಹತ್ವವನ್ನು ಕಲಿಸುವುದು ಉತ್ತಮ. ಅಭ್ಯಾಸವು ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ ಮತ್ತು ವ್ಯಕ್ತಿತ್ವವು ರಾಷ್ಟ್ರಗಳನ್ನು ಪರಿವರ್ತಿಸುತ್ತದೆ. ಆರ್ಯಕನು ಈಗ ವೃದ್ಧನಾಗಿದ್ದನು. ಒಮ್ಮೆ ಒಬ್ಬ ಯುವಕ ಅವನನ್ನು ಕೇಳಿದನು, ಗುರುದೇವ, ಆತ್ಮವು ಅಭ್ಯಾಸದ ಮೂಲಕ ಬ್ರಹ್ಮನನ್ನು ಸಹ ತಿಳಿದುಕೊಳ್ಳಬಹುದೇ? ಆರ್ಯಕ ಮುಗುಳ್ನಗುತ್ತಾ ಉತ್ತರಿಸಿದನು, ಮಗನೇ, ಆತ್ಮವು ಭ್ರಮೆಯ ಒಂದು ಭಾಗ. ಅಭ್ಯಾಸವು ಆತ್ಮವನ್ನು ಭ್ರಮೆಗೆ ಸಂಪರ್ಕಿಸುವ ಸೇತುವೆಯಾಗಿದೆ. ಅಭ್ಯಾಸವು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಶಾಂತ ಮನಸ್ಸಿನಲ್ಲಿ ಮಾತ್ರ ಬ್ರಹ್ಮದ ಬೆಳಕು ಇಳಿಯುತ್ತದೆ. ತನ್ನ ಅಂತಿಮ ಧರ್ಮೋಪದೇಶದಲ್ಲಿ ಅವರು ಹೇಳಿದರು, ತಪಸ್ಯ, ಜಪ, ಯಜ್ಞ ಮತ್ತು ಧ್ಯಾನ ಎಲ್ಲವೂ ಸಾಧನಗಳು, ಆದರೆ ಅಭ್ಯಾಸವು ಆತ್ಮಕ್ಕೆ ಮಾರ್ಗವನ್ನು ತೋರಿಸುವ ದೀಪ. ಒಂದು ಹುಣ್ಣಿಮೆಯ ರಾತ್ರಿ ಹಿಮಾಲಯದ ಮಡಿಲಲ್ಲಿ ಧ್ಯಾನ ಮಾಡುತ್ತಿದ್ದ ಆರ್ಯಕನು ಸಮಾಧಿಯಾದನು. ಆತನ ಶಿಷ್ಯರು ಆತನ ಬೋಧನೆಗಳನ್ನು ಸಂಕಲಿಸಿ ಗ್ರಂಥಗಳನ್ನು ಸಿದ್ಧಪಡಿಸಿದರು. ಇಂದಿಗೂ ಭಾರತದ ಅನೇಕ ಗುರುಕುಲಗಳಲ್ಲಿ ಅಭ್ಯಾಸ ಉಪನಿಷತ್ತಿನ ಈ ಶ್ಲೋಕವನ್ನು ಪ್ರತಿದಿನ ಪಠಿಸಲಾಗುತ್ತದೆ. ನ ಅಭ್ಯಾಸತ್ ಮಹಾನ್ ಕೋಪಿ ನ ಲಬ್ಧಿ ಚಿತ್ಗತಂ ಅಭ್ಯಾಸಸೆ ವರ್ಧತೆ ತೇಜ್ ಅಭ್ಯಾಸಸೆ ಜಾಗತೆ ಬ್ರಹ್ಮನ್. ಸ್ನೇಹಿತರೆ, ಆರ್ಯನ ಕಥೆ ನಮಗೆ ಕಲಿಸುತ್ತದೆ, ಯಾರೂ ಹುಟ್ಟಿನಿಂದ ಶ್ರೇಷ್ಠರಲ್ಲ, ಆದರೆ ಅಭ್ಯಾಸದ ಮೂಲಕ ಎಲ್ಲರೂ ಶ್ರೇಷ್ಠರಾಗಬಹುದು ಎಂದು. ನೀವು ಸಹ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ಬಯಸಿದರೆ ಇಂದು ಅಭ್ಯಾಸವನ್ನು ನಿಮ್ಮ ಸಂಗಾತಿಯನ್ನಾಗಿ ಮಾಡಿಕೊಳ್ಳಿ. ಪ್ರತಿದಿನ ಸ್ವಲ್ಪ ಮುಂದೆ ಸಾಗಿ, ಏಕೆಂದರೆ ಸ್ಥಿರತೆ ನಿಜವಾದ ಶಕ್ತಿ. ಈ ಕಥೆ ನಿಮ್ಮನ್ನು ಮುಟ್ಟಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಅಭ್ಯಾಸ ಮಾಡುತ್ತೇನೆ ಮತ್ತು ಇಂತಹ ಜೀವನವನ್ನು ಬದಲಾಯಿಸುವ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸ್ಫೂರ್ತಿದಾಯಕ ಪ್ರಯಾಣದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಕನಸು ಕಾಣಲು, ಅಭ್ಯಾಸ ಮಾಡಲು ಮತ್ತು ಶ್ರೇಷ್ಠವಾದುದನ್ನು ಸಾಧಿಸಲು ಮರೆಯಬೇಡಿ. ಧನ್ಯವಾದಗಳು.